ಪ್ಯಾಕ್ಸ್ದು ಬೇಸಿಕ್ ಇನ್ಫಾರ್ಮೇಷನ್ನು ಮತ್ತು ಎಂಪ್ಲಾಯ್ಸ್ ಡೀಟೇಲ್ಸ್ನ ಫೀಡ್ ಮಾಡಬೇಕು, ಅದು ಮ್ಯಾಂಡೇಟರಿ. ಪ್ಯಾಕ್ಸ್ ಬೇಸಿಕ್ ಇನ್ಫಾರ್ಮೇಷನ್ನು ಏನಿದೆ ಅದನ್ನು ಬಿಟ್ಟು ಏನು ಇಲ್ಲ ಅದನ್ನು ಮಿಸ್ ಆಗಿರೋದನ್ನ ಫಿಲಪ್ ಮಾಡಬೇಕು. ಇಲ್ಲಿ ಗವರ್ನೆನ್ಸ್ ಅಂತ ಇದೆ, ಗವರ್ನೆನ್ಸ್ ಮಾಡಿಲ್ ಮೇಲೆ ಕ್ಲಿಕ್ ಮಾಡಿ. ಗವರ್ನೆನ್ಸ್ ಮಾಡಿಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಇದೆ. ಪ್ಯಾಕ್ಸ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಮಾಹಿತಿನ ಇಲ್ಲಿ ತೋರಿಸುತ್ತೆ. ಓಕೆ, ಇದು ನೀವು ಏನು ಫಿಲಪ್ ಮಾಡಿರ್ತೀರೋ ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಎಡಿಟ್ ಅಂತ ಇದೆಯಲ್ಲ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನೇನು ಮಾಹಿತಿ ಕೇಳಿದಾನೆ ಇಷ್ಟು ಕೂಡ ಫಿಲಪ್ ಮಾಡಬೇಕು. ನೋಡಿ, ಫಸ್ಟು ನೇಮ್ ಆಫ್ ದ ಸೊಸೈಟಿ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಮಾಡ್ಕೋಬೋದು. ಸೊ ಪ್ಯಾಕ್ಸ್ ರೀಜನಲ್ ನೇಮು, ಸೊಸೈಟಿ ಶಾರ್ಟ್ ನೇಮು ಏನು ಬೇಕು, ನಿಮ್ಮದು ಅಡ್ರೆಸ್ಸು, ವಿಲೇಜು ಯಾವುದಕ್ಕೆ, ಮಂಡಲ್ ಯಾವುದಕ್ಕೆ ಸೇರುತ್ತೆ, ಡಿಸ್ಟಿಕ್ಕು. ಸೊ ಇಲ್ಲಿ ನೋಡಿ, ಈಗ ಚಾಮರಾಜನಗರ ಡಿಸ್ಟಿಕ್ಕು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ನಾವು ಪ್ಯಾಕ್ಸ್ ನೇಮ್ನ ಎಡಿಟ್ ಮಾಡ್ಕೋಬೋದು. ಬೈ ಮಿಸ್ ಆಗಿ ಸ್ಪೆಲ್ಲಿಂಗ್ ಏನಾದ್ರು ತಪ್ಪಾಗಿದೆ ಅಂತ ಅಂದರೆ ನೀವು ಇದನ್ನು ಪ್ಯಾಕ್ಸ್ ಇನ್ಫಾರ್ಮೇಷನ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಏನು ರೆಡ್ ಮಾರ್ಕ್ ಬರುತ್ತೆ ಅದನ್ನು ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಅಂಥವು ಡೀಟೇಲ್ಸ್ ಹಾಗೆ ಬ್ಲ್ಯಾಂಕ್ ಆಗಿಬಿಡಿ. ಸರ್ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ಆಫ್ ದ ಸಿ ಇ ಒ ಯಾರು ಕರೆಂಟಾಗಿ ಪ್ರೆಸೆಂಟ್ ಇರ್ತೀರಾ ಅವ್ರದ್ದು ನಂಬರ್ನ ಫೀಡ್ ಮಾಡಿ. ಸ್ಟಾರ್ಟ್ ಡೇಟ್ ಯಾವತ್ತು ಸೊಸೈಟಿ ಸ್ಟಾರ್ಟ್ ಆಯಿತು, ಸೊಸೈಟಿದು ರಿಜಿಸ್ಟ್ರೇಷನ್ ನಂಬರ್ ನೋಡಿ, ಇದು ಕರೆಕ್ಟಾಗಿ ಆ್ಯಸ್ ಪರ್ ದ ರೆಕಾರ್ಡ್ ಹೇಗಿದೆ, ನಿಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಹೇಗೆ ಕೊಟ್ಟಿದ್ದಾರೋ ಅದನ್ನು ನೋಡಿ. ಕ್ಯಾಪಿಟಲ್ ಲೆಟರ್ ಡಿನ, ಸ್ಮಾಲ್ ಲೆಟರ್ ಡಿನ, ಅದನ್ನು ನೋಡಿಕೊಂಡು ಆ್ಯಸ್ ಇಟ್ ಈಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಫಿಲಪ್ ಮಾಡಬೇಕು. ಆ ರಿಜಿಸ್ಟ್ರೇಷನ್ ಕಾಪಿಲಿ ಏನು ಡೇಟ್ ಮೆನ್ಷನ್ ಆಗಿರುತ್ತೋ ಆ ಡೇಟ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಲೇಟೆಸ್ಟ್ ಎಲೆಕ್ಷನ್ ನಿಮ್ಮದು ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಎಲೆಕ್ಷನ್ ಯಾವತ್ತಾಗಿದೆ, ಲೇಟೆಸ್ಟ್ ಎಲೆಕ್ಷನು ಈ ವರ್ಷ ಆಗಿದ್ರೆ ಅಂದರೆ ಇವತ್ತಿಂದ ಈ ಕರೆಂಟ್ ಬೋರ್ಡ್ ಯಾವುದಿರುತ್ತೋ ಆ ಬೋರ್ಡ್ದು ಎಲೆಕ್ಷನ್ ಯಾವತ್ತಾಗಿತ್ತು ಆ ಡೇಟ್ನ ಇಲ್ಲಿ ಫಿಲಪ್ ಮಾಡಬೇಕು. ಪ್ಯಾನ್ ನಂಬರ್ ಆಲ್ರೆಡಿ ಹಾಕಿರ್ತೀರಿ, ಯಾರಾದರೂ ಹಾಕಿಲ್ಲ ಅಂತ ಅಂದರೆ ಫೀಡ್ ಮಾಡಿ, ಅಥವಾ ಹಾಕಿರೋ ಮಾಹಿತಿನ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂತಂದರೆ ಎಡಿಟ್ ಮಾಡ್ಕೋಬೋದು. ಎನ್ಶೂರ್ ಪ್ಯಾಕ್ಸ್ ಐ ಡಿ ಆಲ್ರೆಡಿ ಇರುತ್ತೆ. ಸೊ ಜಿ ಎಸ್ ಟಿ ನಂಬರ್ ಏನಾದರೂ ನಿಮ್ಮದು ಪ್ಯಾಕ್ಸ್ ಇದ್ದರೆ ಜಿ ಎಸ್ ಟಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಜಿ ಎಸ್ ಟಿ ನಂಬರ್ ಪಾಪಪ್ ಆಗುತ್ತೆ. ಜಿ ಎಸ್ ಟಿ ನಂಬರ್ ಇಲ್ಲ ಅಂತಂದರೆ ಟಿಕ್ ಮಾಡಬೇಡಿ. ಸೊ ಜಿ ಎಸ್ ಟಿ ನಂಬರ್ ಇದ್ದರೆ ಇಲ್ಲಿ ಟಿಕ್ ಮಾಡಿ, ಇಲ್ಲಿ ಜಿ ಎಸ್ ಟಿ ನಂಬರ್ ಫೀಡ್ ಮಾಡಿ. ಅದಾದ ನಂತರ ಎನ್ ಸಿ ಡಿ ಐ ಡಿ ಎಲ್ಲರಿಗೂ ಫೀಡ್ ಆಗಿರುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಮಿಸ್ ಆಗಿದರೆ ಇನ್ಫಾರ್ಮ್ ಮಾಡಿ. ಸೊ ಲ್ಯಾಟಿಟ್ಯೂಡು ಮತ್ತು ಲಾಂಗಿಟ್ಯೂಡು ಇದನ್ನು ನೋಡಿ, ಇದನ್ನು ನೀವು ಫೀಡ್ ಮಾಡಬೇಕು. ಸಪೋಸ್ ಯಾವುದೋ ಒಂದು ಪ್ಯಾಕ್ಸು ನಾನು ಎಕ್ಸಾಂಪಲ್ಗೆ ತೊಗೊಂಡ್ರೆ ಹಳ್ಳಿಕೆರೆ ಹುಂಡಿ, ನೋಡಿ ನಿಮ್ಮ ಲಾಂಗಿಟ್ಯೂಡು ಮತ್ತು ಲ್ಯಾಟಿಟ್ಯೂಡು ಇಲ್ಲಿ ತೋರಿಸ್ತಾ ಇರುತ್ತೆ. ಗೂಗಲಲ್ಲಿ ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಮದು ಲ್ಯಾಟಿಟ್ಯೂಡು ಲಾಂಗಿಟ್ಯೂಡು ಅಡ್ರೆಸ್ದು ತೋರಿಸುತ್ತೆ. ಇದನ್ನು ಜಸ್ಟ್ ಕಾಪಿ ಮಾಡಿ ನೀವು ಇಲ್ಲಿ ಫೀಡ್ ಮಾಡೋವಂಥದ್ದು. ನಿಮ್ಮದು ಲಾಂಗಿಟ್ಯೂಡು ಮತ್ತು ಲ್ಯಾಟಿಟ್ಯೂಡು ಇಲ್ಲ ಫೀಡ್ ಮಾಡಬೇಕು. ನಿಮ್ಗೆ ಅಕಸ್ಮಾತ್ ನಿಮ್ಗೆ ಗೂಗಲಲ್ಲಿ ಗೊತ್ತಾಗಿಲ್ಲ ಅಂತ ಅಂದರೆ ಈ ಜಿಯೋ ಟ್ಯಾಗ್ ಆ್ಯಪ್ ಇದೆಯಲ್ಲ, ಜಿಯೋ ಟ್ಯಾಗ್ ಫೋಟೋ ಹೊಡೆದು ಕಳಿಸ್ತಿರಲ್ಲ ನೀವು, ಆ ಆ್ಯಪಲ್ಲಿ ಜಸ್ಟ್ ನೀವು ಪ್ಯಾಕ್ಸ್ ಮುಂದೆ ನಿಂತ್ಕೊಂಡು ಅದೊಂದು ಫೋಟೋ ತೊಗೊಂಡ್ರೆ ಅಲ್ಲಿ ನಿಮಗೆ ಜಿಯೋ ಟ್ಯಾಗ್ ತೋರಿಸ್ತಿರುತ್ತೆ ನಂಬರು, ಅದರಲ್ಲಿ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್, ಅದನ್ನು ಇಲ್ಲಿ ಫೀಡ್ ಮಾಡಬೇಕು. ಅದಾದ ನಂತರ ಇಂಟರ್ನೆಟ್ ಅವೈಲಬಿಲಿಟಿ ನೋಡಿ, ಇಂಟರ್ನೆಟ್ಟು ನೀವು ಬ್ರಾಡ್ಬ್ಯಾಂಡ್ ಹಾಕ್ಸಿದ್ರೆ ಮಾತ್ರ ಎಸ್ ಹಾಕಿ. ಸಪೋಸ್ ನೀವು ಬ್ರಾಡ್ಬ್ಯಾಂಡ್ ಯೂಸ್ ಮಾಡ್ತಲ್ಲ, ಮೊಬೈಲಲ್ಲಿ ಏನಾದರೂ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ನೋ, ಆಯಿತಾ. ಇಲ್ಲಿ ಯಾಕಂದರೆ ಹಾಟ್ಸ್ಪಾಟ್ ಅಂತ ಕನೆಕ್ಷನ್ ಇದೆ. ಹಾಟ್ಸ್ಪಾಟ್ ಅಂತ ಅಂದರೆ ನೀವು ಏನಾದರೂ ವೈಫೈ ಡಾಂಗಲ್ ಯೂಸ್ ಮಾಡಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ತಾಯಿದ್ರೆ ಆವಾಗ ಹಾಟ್ಸ್ಪಾಟ್ನ ಕನೆಕ್ಟ್ ಮಾಡಬೇಕು. ನೀವು ಮೊಬೈಲಿಂದ ಏನಾದರೂ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸೊ ಇಂಟರ್ನೆಟ್ ಅವೈಲಬಿಲಿಟಿ ನೋ ಅಂತಲೇ ಹಾಕಿ. ಅದಾದಮೇಲೆ ಬಿ ಜಿ ಕೆ ಪಿ ಎಮ್ ಕೆ ಎಸ್ ಕೆ ಐ ಡಿಗಳಿದ್ರೆ ಐ ಡಿನ ಮೆನ್ಷನ್ ಮಾಡಿ. ಇಲ್ಲಿ ಈ ಇಮೇಜ್ ಸೊಸೈಟಿ ಇಮೇಜು ಮತ್ತು ಗೋಡನ್ ಇಮೇಜು, ನಿಮ್ಮಲ್ಲಿ ಸೊಸೈಟಿದು ಏನಿದೆ ಫೋಟೋ ಮುಂದೆಯಿಂದ ಹೆಸರು ಕಾಣಿಸೋ ಥರ ಒಂದು ಫೋಟೋನ ಹೊಡೆದು ಜಸ್ಟ್ ಸೊಸೈಟಿ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಫೋಟೋ ನೀವು ಹೊಡೆದ್ರೆ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನೀವು ಅಪ್ಲೋಡ್ ಮಾಡುವಂಥದ್ದು. ಗೋಡನ್ದು ಸೇಮ್ ಹಾಗೇ ಇಮೇಜ್ ಕ್ಲಿಕ್ ಮಾಡಿ, ಗೋಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೋಗುತ್ತೆ, ಆ ಇಮೇಜ್ನ ಸೆಲೆಕ್ಟ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ. ಸೊ ಇದನ್ನು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಅಪ್ಲೋಡ್ ಸರ್ಟಿಫಿಕೇಟ್, ಈ ಅಪ್ಲೋಡ್ ಸರ್ಟಿಫಿಕೇಟ್ ಏನು ಮೇಲ್ಗಡೆ ನೀವು ಯಾವ ರಿಜಿಸ್ಟ್ರೇಷನ್ ನಂಬರ್ ಮೇಂಟೈನ್ ಮಾಡಿರ್ತೀರೋ ಅದು ಸರ್ಟಿಫಿಕೇಟು ಡಿ ಆರ್ ಆಗಿರ್ಬೋದು ಅಥವಾ ಎ ಆರಿಂದ ಏನು ಕೊಟ್ಟಿರುತ್ತೆ ಅಂದರೆ ಆರ್ ಸಿ ಎಸ್ ಆಫೀಸಿಂದ ನಿಮಗೆ ರಿಜಿಸ್ಟ್ರೇಷನ್ ಕಾಪಿ ಏನು ಕೊಟ್ಟಿರ್ತಾರೋ ಅದನ್ನು ಕ್ಲೀನಾಗಿ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಫಾರ್ಮಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ ಇಲ್ಲಿ ಜೆ ಪಿ ಜಿ ನೀವು ಮಾಡೋಕ್ಕಾಗಲ್ಲ, ನೀವು ಗೋಡನ್ದು ಮತ್ತು ಸೊಸೈಟಿದು ಇಮೇಜು ಜೆ ಪಿ ಜಿ ಫಾರ್ಮಲ್ಲಿ ಹಾಕ್ಬೋದು. ಬಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ನೀವು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಫಾರ್ಮಲ್ಲೇ ಹಾಕಬೇಕು. ಪಿ ಡಿ ಎಫ್ ಫಾರ್ಮಲ್ಲಿ ಸೆಲೆಕ್ಟ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಇದನ್ನು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಪ್ಯಾಕ್ಸ್ ನೇಮ್ ಆ್ಯಸ್ ಪರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಲ್ಲಿ ನೇಮ್ ಹೇಗಿದೆ ಸೊ ಇದು ಇಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಪ್ಯಾಕ್ಸ್ ಕಂಪ್ಯೂಟೇಷನಲ್ಲಿ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಲ್ಲಿ ಹೇಗೆ ಹೆಸರಿದೆ ಅದು ಸೊ ಕನ್ನಡದಲ್ಲಿ ಆಟೋಮೆಟಿಕ್ ಕನ್ವರ್ಟ್ ಆಗುತ್ತೆ. ಎಂಟರ್ ದ ಪ್ಯಾಕ್ಸ್ ನೇಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು.
ಇಲ್ಲಿ ಏನು ಮೆನ್ಷನ್ ಹಾಕಿರ್ತೀರೋ ಸೊ ಅದನ್ನು ಪುನಃ ಇನ್ನೊಂದ್ಸಲಿ ಹಾಕಬೇಕು. ಇಲ್ಲಿ ಸಪೋಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಲ್ಲಿ ಹಳ್ಳಿಕೆರೆ ಹುಂಡಿ ಪ್ಯಾಕ್ಸ್ ಅಂತ ಇದ್ದರೆ ಸೊ ಸೇಮ್ ಮಾಹಿತಿನ ನೀವು ಇನ್ನೊಂದ್ಸಲಿ ಇಲ್ಲಿ ರೀಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ಪ್ಯಾಕ್ಸ್ ಪ್ರಿಮಿಸಿಸ್ ಇನ್ಫಾರ್ಮೇಷನು ಅಂದರೆ ನೀವು ಇರುವಂತಹ ಪ್ಯಾಕ್ಸ್ ಸೊಸೈಟಿ ಏನಿದೆ ಅದು ಓನ್ ಪ್ರಿಮಿಸಿಸಾ, ಓನ್ ಬಿಲ್ಡಿಂಗಾ, ಅಥವಾ ರೆಂಟೆಡ್ಡಾ, ಅಥವಾ ಡಿ ಸಿ ಸಿ ಬಿ ಅಥವಾ ಎಸ್ ಟಿ ಸಿ ಬಿನ ಡೊನೇಟೆಡಾ, ಅಥವಾ ಅದರ್ ಅಂತ ಇದ್ದರೆ ಅದರ್ ಅಂತ ಮೆನ್ಷನ್ ಮಾಡಿ. ಇಲ್ಲಿ ಯಾಕಂದ್ರೆ ಅದರ್ಸ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಲೀಸ್ ಏನಾದರೂ ತೊಗೊಂಡಿದ್ರೆ ಸೊ ಲೀಸ್ ಅಂತ ಅದರ್ ಸೆಲೆಕ್ಟ್ ಮಾಡ್ಬೋದು. ಓನ್ ಇದ್ದರೆ ಓನ್ ಸೆಲೆಕ್ಟ್ ಮಾಡಬೇಕು. ಸೊ ಅದಾದ ನಂತರ ಟೋಟಲ್ ಸೊಸೈಟಿ ಏರಿಯಾ ಏನಿದೆ ಇದೆ ನಿಮ್ಮದು ಕುಂಟೆಲಿರುವ ಅಥವಾ ಸೈಟ್ ಲೆಕ್ಕದಲ್ಲಿ ಇದೆಯಾ ಅಂದರೆ ರಿಜಿಸ್ಟ್ರೇಷನ್ನು ನಿಮ್ಮದು ಆಫೀಸ್ ಪ್ರಿಮಿಸಸ್ ಡಾಕ್ಯುಮೆಂಟ್ ಇರುತ್ತಲ್ಲ ಆ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಆಗಿರುತ್ತೆ. ನಿಮ್ಮದು ಟೋಟಲ್ ಜಮೀನಲ್ಲಿದ್ದು ಕನ್ಸ್ಟ್ರಕ್ಟ್ ಮಾಡಿದರೆ ಒಂದು ಸಪೋಸ್ ಒಂದು 10 ಗುಂಟೆ ಜಮೀನಿದೆ ಟೋಟಲು, ಆ ಜಮೀನಲ್ಲಿ ನೀವು ಸೊಸೈಟಿನ ಬಿಲ್ಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸೊ 10 ಗುಂಟೆ ಅಂತ ಮೆನ್ಷನ್ ಮಾಡ್ಕೋಬೋದು. ಸಪೋಸ್ ನೀವು ಒಂದು 30-40 ಅಥವಾ 40-60 ಅಥವಾ 100x100 ಸೈಟ್ನ ತೊಗೊಂಡು ನೀವು ಮಾಡಿದ್ರೆ ಸೊ ಇಲ್ಲಿ 100/180 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೋಬೋದು. ಸೊ ನೇಮ್ ಆಫ್ ದ ಅಡ್ರೆಸ್ ಆಫ್ ದ ಕಸ್ಟಡಿಯನ್ ಬ್ಯಾಂಕ್ ಅಂತ ಏನು ಬರುತ್ತೆ, ಈಗ ನೀವು ನಿಮ್ಮ ಸಿ ಇ ಒ ಡೀಟೇಲ್ಸ್ನ ಹಾಕಿ. ಸೊ ಕಸ್ಟಡಿಯನ್ ಫೋನ್ ನಂಬರು ಕೂಡ ಸಿ ಇ ಒದೇ ಹಾಕಿ. ಕಸ್ಟಡಿಯನ್ ಇಮೇಲ್ ಐಡಿ ನಿಮ್ಮ ಪ್ಯಾಕ್ಸಿನ ಏನು ಜಿಮೇಲ್ ಐ ಡಿ ಇದೆಯೋ ಅದನ್ನು ಹಾಕೋಬೇಕು. ಅದಾದ ನಂತರ ನಂಬರ್ ಆಫ್ ವಿಲೇಜಸ್ ಕವರ್ಡ್, ಎಷ್ಟು ವಿಲೇಜಸ್ ಕವರ್ಡು ಇದನ್ನು ಎಡಿಟ್ ಮಾಡೋಕ್ಕೆ ಕೊಡಲ್ಲ. ಇದೇನಾದರೂ ತಪ್ಪಿದರೆ ದಯವಿಟ್ಟು ಡಿ ಸಿ ಸಿ ಬಿಗೆ ಇನ್ಫಾರ್ಮ್ ಮಾಡಿ. ಸೊ ಸ್ಯಾಂಕ್ಷನ್ ಬೈ ಎಮ್ ಒ ಸಿ ಅಂತ ಟಿಕ್ ಆಗಿರುತ್ತೆ, DLIMC SLIMC ಡೇಟ್ ಹಾಕಿರುತ್ತೆ, ಇದನ್ನು ಟಚ್ ಮಾಡಬೇಡಿ. ಸೊ ಅದಾದ ನಂತರ ಇಲ್ಲಿ ಎಲ್ಲರೂ ಏನು ತಪ್ಪು ಮಾಡ್ತೀರಾ ನೋಡಿ, ಅಫಿಲಿಯೇಟೆಡ್ ಬ್ಯಾಂಕ್ ನೇಮು MCDCC ಬ್ಯಾಂಕು ಅಂದರೆ ನಿಮ್ಮ ಬ್ಯಾಂಕ್ನ ಡೀಟೇಲ್ಸು ಒಂದೇ ರೀತಿ ಕಾಮನ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಅಫಿಲಿಯೇಟ್ ಬ್ಯಾಂಕ್ ಬ್ರಾಂಚ್ ಬಂದು ಸಂತೆ ಇಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ, ಸಂತೆ ಮರಹಳ್ಳಿ ಬ್ರ್ಯಾಂಚು. ಸೊ ರೀಜನಲ್ ಅಫಿಲಿಯೇಟೆಡ್ ಬ್ರ್ಯಾಂಚು, ಓಕೆ. ಅಫಿಲಿಯೇಟೆಡ್ ಬ್ಯಾಂಕ್ ಅಡ್ರೆಸ್ಸು ಓಕೆ. ಇಮೇಲ್ ಇಲ್ಲಿ ಬ್ಯಾಂಕದ್ದು ಹಾಕಬೇಕು ಆಯಿತಾ. ಬ್ಯಾಂಕದ ಮೇಲ್ ಐ ಡಿ ತೊಗೊಳ್ಳಿ, ಅಂದರೆ ನಿಮ್ಮ ಏನು ಬ್ರಾಂಚ್ ಮ್ಯಾನೇಜರ್ ಇರ್ತಾರೆ ಆ ಬ್ಯಾಂಕ್ ಕೇಳಿದ್ರೆ ಆ ಬ್ಯಾಂಕ್ದು ಮೇಲ್ ಐ ಡಿ ಹಾಕ್ತಾರೆ, ಪ್ಲಸ್ ಫೋನ್ ನಂಬರು ನಿಮ್ಮ ಬ್ರಾಂಚ್ ಮ್ಯಾನೇಜರ್ದು ಹಾಕ್ಬೋದು. ಇಷ್ಟು ಮಾಹಿತಿನ ನೀವು ಫಿಲಪ್ ಮಾಡಲೇಬೇಕು. ಫಿಲಪ್ ಮಾಡಿ ಅಪ್ಡೇಟ್ ಕೊಟ್ಟರೆ ಸೊ ಯಾವುದಾದ್ರೂ ಇದು ಮಿಸ್ ಆದರೆ ನೋಡಿ ಎರರ್ ಬರುತ್ತೆ. ಸೊ ಎಲ್ಲ ಮಾಹಿತಿನ ಫಿಲಪ್ ಮಾಡಿ ಅಪ್ಡೇಟ್ ಕೊಟ್ಟು ಸೇವ್ ಮಾಡಬೇಕು. ಇದಾದ ನಂತರ ಇದು ಬೇಸಿಕ್ ಇನ್ಫಾರ್ಮೇಷನ್ ನೋಡಿ, ಎಲ್ಲರೂ ಫೀಡ್ ಮಾಡಿರೋದು ನಬಾರ್ಡಿಂದ ಒಂದು ರಿಪೋರ್ಟ್ ಬಂದಿದೆ. ಒಬ್ಬೊಬ್ಬರು ಒಂದೊಂಥರ ಫೀಡ್ ಮಾಡಿದ್ದೀರಾ. ಅಫಿಲಿಯೇಟ್ ಬ್ಯಾಂಕ್ ನೋಡಿ MCDCC ಬ್ಯಾಂಕ್ ಅಂತ ಒಂದು ಕಡೆ ಹಾಕಿದಿರಿ, ಇನ್ನೂ ಕೆಲವರು ಮೈಸೂರು DCC ಬ್ಯಾಂಕ್ ಚಾಮರಾಜನಗರ ಅಂತ ಹಾಕಿದಿರಿ. ತೊಂದರೆ ಇಲ್ಲ, ಎಲ್ಲರೂ ಹಾಕಿದ್ರೆ ಯುನೀಕಾಗಿ ಸ್ವಲ್ಪ ಇರಲಿ. ಇನ್ನು ಕೆಲವರು ಬೆಂಗಳೂರು DCC ಬಿ ಅಂತ ಸೆಲೆಕ್ಟ್ ಮಾಡಿದಿರಿ. ಸೊ ಇದೆಲ್ಲ ಏನೇನು ಮಾಹಿತಿ ಇದೆ ತಪ್ಪಿದರೆ ಅದನ್ನು ತೆಗೆದು ಕ್ಲೀನಾಗಿ MCDCC ಬ್ಯಾಂಕ್ ಅಂತ ಹಾಕಿ, ಇಲ್ಲಾಂದರೆ ಕಂಪ್ಲೀಟಾಗಿ ದ ಮೈಸೂರು ಆ್ಯಂಡ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಂತಲೂ ಹಾಕ್ಬೋದು. ಅದಾದ ನಂತರ ನೋಡಿ ಈ ಥರ ಮಿಸ್ಟೇಕ್ಸ್ ಮಾಡಿರ್ತೀರಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ಸ್ ಅವೆಲ್ಲ ಏನೇನಿದೆ ಅದನ್ನು ಫೀಡ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಎಂಪ್ಲಾಯ್ ಡೀಟೇಲ್ಸ್ಗೆ ಫಿಲ್ ಮಾಡಬೇಕು. ಕಂಪ್ಲೀಟ್ ಎಂಪ್ಲಾಯ್ ಡೀಟೇಲ್ಸ್. ನಿಮ್ಮ ಪ್ಯಾಕ್ಸಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದೀರಾ, 1 ಇದ್ದೀರಾ, 2 ಇದ್ದೀರಾ, 3 ಇದ್ದೀರಾ, 4 ಇದ್ದೀರಾ, ಎಷ್ಟು ಜನ ಎಂಪ್ಲಾಯ್ಸ್ ಇದ್ದೀರೋ ಪ್ರತಿಯೊಬ್ಬರದ್ದು ಮಾಹಿತಿ ಹಾಕಬೇಕು. ಇಲ್ಲಿ ಎಂಪ್ಲಾಯ್ ಡೀಟೇಲ್ ಫಿಲ್ ಮಾಡಬೇಕು ಅಂತಂದರೆ ಕಾನ್ಫಿಗರೇಷನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಮ್ಯಾನೇಜ್ಮೆಂಟ್ ಹೋಗಿ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಅಂತ ಇದೆ. ಈ ಎಂಪ್ಲಾಯ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಎಂಪ್ಲಾಯ್ ಡೀಟೇಲ್ಸ್ನ ಫೀಡ್ ಮಾಡಬೇಕು ನೋಡಿ. ಈಗ ಆಲ್ರೆಡಿ ಇವರು ಎಂಪ್ಲಾಯ್ ಡೀಟೇಲ್ಸ್ನ ಫೀಡ್ ಮಾಡಿದ್ದಾರೆ. ಸೊ ನಿಮ್ಮ ಈ ಥರ ಎಲ್ಲ ಸ್ಟಾಫ್ದು ಡೀಟೇಲ್ಸ್ನ ಹಾಕಬೇಕು. ಸ್ಟಾಫ್ ಡೀಟೇಲ್ ಹಾಕಬೇಕು ಅಂದರೆ ಇಲ್ಲಿ ಜಸ್ಟ್ ಪ್ಲಸ್ ಸಿಂಬಲ್ ಇದೆಯಲ್ಲ, ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಎಂಪ್ಲಾಯ್ ಕೋಡು ನೀವು ಒಂದು 3 ಡಿಜಿಟ್ ನಂಬರ್ 101, 102, 103, 104 ಆ ಥರ ನೀವು ನಿಮ್ಮ ಸ್ಟಾಫ್ಗಳನ್ನ ಹಾಕ್ಕೊಂಡು ಹೋಗಿ 3 ಡಿಜಿಟ್ ನಂಬರ್ ಹಾಕಿ ಎಂಪ್ಲಾಯ್ ನೇಮ್ ಹಾಕ್ತೀರಿ, ಕಂಪ್ಲೀಟ್ ನೇಮು ಆ್ಯಸ್ ಪರ್ ಆಧಾರ್ ಕಾರ್ಡು, ಅವ್ರ ತಂದೆ ಹೆಸರು, ಸ್ಟಾಫ್ ತಂದೆ ಹೆಸರು, ಅದಾದಮೇಲೆ ಜೆಂಡರು ಮೇಲ ಫೀಮೇಲ, ಅವ್ರದ್ದು ಡೆಸಿಗ್ನೇಷನ್ ಯಾರು, ಕ್ಯಾಶಿಯರ, ಅಟೆಂಡರ, ಅಥವಾ
ಸಿ ಇ ಒನ. ಸೊ ಅಥವಾ ಸೇಲ್ಸ್ಮ್ಯಾನ ಗೋಡೌನಲ್ಲಿ. ಸೊ ಏನು ಅವ್ರದ್ದು ರೋಲ್ ಇದೆಯಾ ಆ ರೋಲ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ಕ್ವಾಲಿಫಿಕೇಷನ್ ಅವ್ರು ಏನು ಓದಿದ್ದಾರೆ, ಗ್ರ್ಯಾಜುಯೇಟಾ ಅಥವಾ ಎಸ್ ಎಸ್ ಎಲ್ ಸಿನ, ಪೋಸ್ಟ್ ಗ್ರ್ಯಾಜುಯೇಟ್ ಮಾಡೋರ ಅದು ಗ್ರ್ಯಾಜುಯೇಟ್. ಸಪೋಸ್ ಗ್ರ್ಯಾಜುಯೇಟ್ ಅಂತ ಸೆಲೆಕ್ಟ್ ಮಾಡ್ಕೋ ತಕ್ಷಣ ಇಲ್ಲಿ ಮಲ್ಟಿಪಲ್ ಆಪ್ಷನ್ ಪುನಃ ಪಾಪಪ್ ಆಗುತ್ತೆ. ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ಬಿ ಕಾಮು ಬಿ ಎಸ್ ಸಿ ಅಂದರೆ ಗ್ರ್ಯಾಜುಯೇಷನಲ್ಲಿ ಯಾವ್ದು ಮಾಡೋರೆ, ಬಿ ಎಸ್ ಸಿನ ಬಿ ಎನ ಬಿ ಕಾಮ, ಅದಿಲ್ಲಿ ಪಾಪಪ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ. ಆಮೇಲೆ ಡೇಟ್ ಆಫ್ ಬರ್ತ್, ನಿಮ್ಮ ಸ್ಟಾಫ್ನ ಡೇಟ್ ಆಫ್ ಬರ್ತ್ನ ಇಲ್ಲಿ ಫೀಡ್ ಮಾಡಿ. ನೋಡಿ ಗ್ರ್ಯಾಜುಯೇಟ್ ಅಂತ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಅಂತ ಬರುತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಅವ್ರದ್ದು ಹಾಕಿ, ಜಾಯ್ನಿಂಗ್ ಡೇಟ್ ಅವ್ರ ಕೆಲಸಕ್ಕೆ ಸೇರ್ಕೊಂಡಿದ್ದ ದಿನಾಂಕ ಯಾವತ್ತು ಅದನ್ನು ಹಾಕಿ, ಫೋನ್ ನಂಬರ್ ನಿಮ್ಮ ಸ್ಟಾಫ್ನ ಫೋನ್ ನಂಬರು, ಇಮೇಲ್ ಐ ಡಿ, ಅವ್ರದ್ದು ಅಡ್ರೆಸ್ಸು ಆ್ಯಸ್ ಪರ್ ಆಧಾರ್, ಅವ್ರದ್ದು ಅಡ್ರೆಸ್ಸು, ಯಾವ ವಿಲೇಜು, ಎಂಪ್ಲಾಯಿ ಪರ್ಮನೆಂಟಾ ಟೆಂಪ್ರರಿನ, ಪರ್ಮನೆಂಟ್ ಇದ್ದರೆ ಪರ್ಮನೆಂಟು, ಟೆಂಪ್ರರಿ ಇದ್ದರೆ ಟೆಂಪ್ರರಿ, ಸ್ಟೇಟಸ್ ಇನ್ ಸರ್ವಿಸ್ ಇರುತ್ತೆ, ಸೇವ್ ಮಾಡಬೇಕು. ಇಷ್ಟು ಮಾಹಿತಿನ ದಯವಿಟ್ಟು ಆದಷ್ಟು ಬೇಗ ಫೀಡ್ ಮಾಡಿ.